ನೀವು ಬೇಜಾರು ಮಾಡ್ಕೊಂಡ್ರೆ ಗಾಡಿ ಬರ್ಬೇಕು ಎಲ್ಲರೂ ನೀವೊಂದು ಬಿಟ್ಟು ಅವರೇ ನರೇಂದ್ರ ಬಾಬು ಒಂದು ಬಿಟ್ಟಿಟ್ಕೊಂಡೆ नरेंद्र बाबू सर ನಮ್ಮ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರ ಅವರ ಆದೇಶದ ಮೇರೆಗೆ ಇಡೀ 28 ಕ್ಷೇತ್ರದಲ್ಲಿ
ಈ ಕಾಂಗ್ರೆಸ್ ಸರ್ಕಾರ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು 1100 ಕೋಟಿ ಗುಂಡಿ ಮುಚ್ಚಕ್ಕೆ ದುಡ್ಡು ರಿಲೀಸ್ ಮಾಡಿದೀವಿ ಅಂತ. ಒಂದೇ ₹1 ಇವತ್ತವರೆಗೂ ಅದ್ ಯಾವ ಗುಂಡಿ ಮುಚ್ಚವ್ರೆ, ಎಲ್ಲಿ ಮುಚ್ಚವ್ರೆ, ಆ 1100 ಕೋಟಿ ಎಲ್ಲೋಯ್ತು ಅಂತ ಅವರೇ ಲೆಕ್ಕ ಕೊಡಬೇಕು. ಮಾತೆತ್ರ ಲೆಕ್ಕ ಕೊಡಿ ಅಂತಾರೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೇಳ್ತಾ ಇದೀವಿ, ಆ 1100 ಕೋಟಿ ಲೆಕ್ಕ ಕೊಡಿ. ನಾವ್ ಬೇಕಾದ್ರೆ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಲೆಕ್ಕ ನಾವು ಕೊಡ್ತೀವಿ. ನೀವು ಖರ್ಚು ಮಾಡಿರೋ ದುಡ್ಡು ಎಲ್ಲೋಯ್ತು ಅಂತ ನೀವು ಲೆಕ್ಕ ಕೊಡಬೇಕು. ಇವತ್ತು ಇಡೀ 28 ಕ್ಷೇತ್ರದಲ್ಲಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು, ನಮ್ಮ ಈ ಭಾಗದಲ್ಲಿ ನಮ್ಮ ನರೇಂದ್ರ ಬಾಬು ಅವರು, ರಾಘವೇಂದ್ರ ಶೆಟ್ಟರು ಮತ್ತೆ ನಮ್ಮ ಪ್ರಸನ್ನ ಶಿವಕುಮಾರ್ ಎಲ್ಲರೂ ಸೇರಿ ಇವತ್ತು ಗುಂಡಿ ಮುಚ್ಚ ಅಂತ ಸಾಂಕೇತಿಕವಾಗಿ ಶುರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆಯೋ ಅದನ್ನು ನಮ್ಮ ಕಾರ್ಯಕರ್ತರು ನಾವು ಮುಚ್ತೀವಿ. ನೀವು ಮಾಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಓಕೆ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋ ಹಾಗೆ 10,000 ಗುಂಡಿ ಇದೆ ಅಂತ ಹೇಳ್ತಾರೆ. ಬಹುಶಃ ಆಶ್ಚರ್ಯ ಆಗುತ್ತೆ. ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು, ಫುಟ್ಪಾತ್ ನೆಟ್ಗಿಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪದ ಕೊಡ್ದೇನೆ ಹೋದ್ರೆ, ನೆಟ್ಟಿಗೆ ಇಟ್ಕೊಳ್ದೇನೆ ಹೋದ್ರೆ ಯಾರು ಮಾಡಬೇಕು? ಎಷ್ಟೆಷ್ಟು ಹಳ್ಳ ಇದೆ ನೋಡಿ, ಎಷ್ಟೆಷ್ಟು ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ. ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಈ ಜಂಕ್ಷನ್ ಇಂದ ಪೀಣ್ಯಾಗ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಹೇಳ್ತೇನೆ, ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದು ಕೃತಿಯಲ್ಲಿ ಆಗ್ಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮಾಡಿದ್ರೆ ಸಾಲದು, ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವೊಬ್ರು ಮಾಡಿದ್ರೆ ಸಾಲಲ್ಲ. ಏನ್ ಮಾಡ್ತಾರೆ? AC ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ, ಗುಂಡಿಗಳು ಮುಚ್ಚಿಸಿ, ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ? ಟ್ಯಾಕ್ಸ್ ಪೇಸ್ ಹಣವನ್ನ ಏನಾಗ್ತಾ ಇದೆ ಇದನ್ನ ಪ್ರಶ್ನೆ ಮಾಡೋದ್ರ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಾವು ಮಾಡಿದ್ದೇವೆ. ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಟೋಲ್ಸ್ ಇದೆ, ಯಾವ್ಯಾವ ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ, ಯಾವ್ಯಾವ ಫುಟ್ಪಾತ್ಗಳನ್ನ ಆರ್ಡರ್ ಅಲ್ಲಿಲ್ಲ, ಇದನ್ನ ಮಾಡಬೇಕು. KPTCL ನಾವು ರಗದ್ರು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಸ್ಟೋರ್ ಮಾಡಲಿಲ್ಲ, ಯಾಕೆ ರೀಕಂಡೀಷನ್ ಮಾಡಲಿಲ್ಲ? ಪ್ರಹ್ಲಾದ್ ಅವ್ರಿಗೆ ಹೇಳಿದ್ದು AC ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರೂ ಹೋದ್ರು. ಆಮೇಲೆ ಸಂಬಂಧಪಟ್ಟಂತವ್ರಿಗೆ ಹೇಳಿದ್ರು, ವಸಂತಿ ಅವ್ರಿಗೆ ಹೇಳಿದ್ರು, ಯಾರೋ ನಮ್ಮ ಈ ಕಡೆ JC ಅವ್ರಿಗೆ. ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಮಹಾಲಕ್ಷ್ಮಿ ಲೇಔಟ್, ಅದು ರಾಜರಾಜೇಶ್ವರ ನಗರ, RR ನಗರ. ಯಾಕೆ ತಾರತಮ್ಯ? ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡಬೇಕು? ಪಾಟೋಲ್ಸ್ ನ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ? ಇಸ್ ನಾಟ್ ಬೇಸಿಕ್ ಎಮ್ಯುನಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಏಷ್ಯಾಸ್ ಬಿಗ್ಗೆಸ್ಟ್ ಹಬ್ ಇವತ್ತು ಇಂಡಸ್ಟ್ರಿಯಲ್ ಹಬ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್. ಲಕ್ಷಾಂತರ ಜನ ಕಾರ್ಮಿಕರು, ಹೆಣ್ಮಕ್ಳು ಫುಟ್ಪಾತ್ಗಳು ಓಡುತ್ತಾರೆ ಬೆಳಗ್ಗೆ ನೋಡಿ. ಇಲ್ಲಿಂದ ಓಡಾಡಬೇಕು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ? ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರೀಶ್ ಅವರು ನಮ್ಮ ಉಪಮಹಾಪೌರರಾಗಿದ್ದಂಥವರು ಮತ್ತು ನಮ್ಮ ರಾಘವೇಂದ್ರ ಶೆಟ್ಟರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಜನಗಳ, ಬೆಂಗಳೂರಿನ 1,40,00,000 ಜನಗಳ ಪರವಾಗಿ, ಕೇವಲ ಈ ಕ್ಷೇತ್ರದಲ್ಲ, ಎಲ್ಲೆಲ್ಲಿ ಯಾರ್ಯಾರ ನಿರ್ಲಕ್ಷ್ಯದಿಂದ ಪಾಟೋಲ್ಸ್ಗಳು ಮತ್ತು ಜೊತೆಗೆ ಬೇರೆ ಬೇರೆ OFC ಕೇಬಲ್ ಆಗಿರೋರಿರಲಿ, ವಾಟರ್ ಸಪ್ಲೈ ಆಗಲಿ, ಸ್ಯಾನಿಟರಿ ಆಗಲಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ದಯವಿಟ್ಟು ಪ್ರಾಣ ತೆಗಿಬೇಡಿ ಸ್ವಾಮಿ. ನಿಮ್ ಟ್ಯಾಕ್ಸ್ ಕಟ್ಟಿ ನಾವು ಇದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇವತ್ತು ಪೇಂಟ್ ನಲ್ಲಿ ನಾವು ಮಾರ್ಕ್ ಮಾಡ್ತಾ ಇದ್ವಿ ಜನಗಳಿಗೆ. ಎಲ್ಲೆಲ್ಲಿ ಜನಗಳು ಗೊತ್ತಿಲ್ಲದೆ ರಾತ್ರಿ ಹೊತ್ತು ಮಳೆ ಬಂದಾಗ ಹಳ್ಳ ಯಾವುದು ಕೊಳ್ಳ ಯಾವುದು ಯಾವುದು ಗೊತ್ತಾಗಲ್ಲ. ಇಂಥ ಪರಿಸ್ಥಿತಿ ದೂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕೇವಲ 1 ತಿಂಗಳು ಗಡುವು, 1 ತಿಂಗಳೊಳಗೆ ಯಾರು ಸತ್ರ ಯಾರು ಹೊಣೆ? ಇದಕ್ಕೆ ಯಾರು ಪರಿಹಾರ ಕೊಡ್ತೀರಾ? ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ದಯವಿಟ್ಟು ನಿಮ್ಮ ಅಧಿಕಾರಿಗಳು ಸಂಬಂಧಪಟ್ಟಂತ ಯಾರು ಕೇಳಿದ್ರು ಕಾಂಟ್ರಾಕ್ಟರ್ ಮೇಲೆ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಎಲ್ಲ 4 ಗೋಡೆ ಮಧ್ಯೆ ಡಿಸಿಷನ್ ಮಾಡ್ತಕ್ಕಂಥಲ್ಲ. ಕನಿಷ್ಠ ಮೋಟರಬಲ್ ರೋಡ್ಸ್ ಇರಬೇಕು, ಜನಗಳು ಓಡಾಡ್ತದ್ದಾಗಿರ್ಬೇಕು, ಫುಟ್ಪಾತ್ಗಳು ಓಡಾಡೋ ಸ್ಥಿತಿಲಿರಬೇಕು. ಇವತ್ತು ಇದೇ ಇಲ್ಲೇ ಫ್ಲೈಓವರ್ ಮೇಲೆ ನೋಡಿ ಎಷ್ಟು ಹಂಪ್ಸ್ಗಳಿಗೆ ಪೇಂಟಿಂಗ್ ಮಾಡಿಲ್ಲ ಅಂತ ಹೇಳಿ. ಇದೆಲ್ಲ ಯಾರು ಮಾಡಬೇಕು? ಇಸ್ ಇಟ್ ನಾಟ್ ದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕನ್ಸರ್ನ್ ಆಫೀಸರ್ಸ್? ಇಷ್ಟನ್ನ ಪ್ರತಿಭಟನೆ ಮಾಡಿದ್ದೇವೆ, ಉಗ್ರ ಪ್ರತಿಭಟನೆಯನ್ನ ಮಾಡ್ತೇವೆ. ಗುಂಡಿ ಮುಚ್ಚದ ನೀತಿಗಳ ಗುಂಡಿಗಳ ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತೀನಿ ಸರಿ ನೋಡ.
ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಯ್ತು ಸರ್ ಹಾಕಿ ಸರ್ ಹಲೋ ಬೇಡ ಬೇಗ ಒಂದು ನಿಮಿಷ ತಗೋಬೇಕಿಲ್ಲ ಅಂದ್ರೆ ಎಲ್ಲ ಮುಕ್ತ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಆಗ್ತಿರು ಚಿಚಟ್ ಮಾಡ್ಕೊಳ್ಳ ಆಗ್ತಿರು ಚಿಚಟ್ ವಾಕ್ತರು ಮಾಡಿದೀನಿ ಚಿಚಟ್ ಮಾಡ್ಬೇಕಿಲ್ಲ. ಹೌದಾದ್ರೆ ಅವರಿಗೆ ಹೊರಗೆ ಬರ್ಲಿಕ್ಕೆ ಕಷ್ಟ ಆ ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆಗಳಾಗ್ತಾ ಈ ತರ ಸಮಸ್ಯೆಗಳಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆಗಳಿದೆ, ಆಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿದ್ದನ್ನು ಕೂಡ ನೋಡ್ತಾ ಇರ್ತೀರಿ. ಅಧ್ವಾನ ಎಬ್ಬಿಸಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇದರ ವಿರುದ್ಧವಾಗಿ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಬಿಜೆಪಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯಾವ ರೀತಿ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ನೋಡ್ಬೋದು ನೀವೀಗ ಇಲ್ಲಿ ಹೋರಾಟ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ. ಬಿಜೆಪಿ ಇವತ್ತು ಬೇರೆ ಬೇರೆ ಕಡೆಗಳು ಹೋರಾಟ ಮಾಡ್ತಾ ಇದೆ.